ಇನ್ನೊಂದು ಮಹತ್ವದ ಘಟ್ಟ ದಿವಂಗತ ಚಂದುಬಾಬು ಅವರ ಹೆಸರಿನಲ್ಲಿ ನೀಡುವ ಚಂದುಬಾಬು ಪ್ರಶಸ್ತಿ 2022ರ ಪ್ರದಾನದ ಘಳಿಗೆ. ಪ್ರಶಸ್ತಿ ಪುರಸ್ಕೃತರ ಕುರಿತು ವಿದ್ವಾನ್ ಗಣಪತಿ ಭಟ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾನೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನುಮಃ ಸಾತ್ವಿಕಂ ಶಿವಂ. ಪ್ರಪಂಚ ನಾಟಕ ಸೂತ್ರಧಾರನಾದಂತಹ ಪರಮಾತ್ಮನವನ್ನು ನಮಿಸಿ, ಕಲಾ ಸರಸ್ವತಿಯನ್ನು ಅಭಿವಂದಿಸಿ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಕಲಾಸಕ್ತರೇ, ವಿಶೇಷವಾಗಿ ಇವತ್ತಿನ ದಿನ 2022ನೇ ಸಾಲಿನ ಚಂದುಬಾಬು ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ ಶ್ರೀಕಾಂತ್ ಹೆಗಡೆ ಪೇಟೆ ಸರ್ ಅವರೇ, ನಮ್ಮೆಲ್ಲರ ಪ್ರೀತಿಯ ಶ್ರೀಕಾಂತಣ್ಣ, ಒಂದು ಅತ್ಯದ್ಭುತವಾದ ವ್ಯಕ್ತಿತ್ವ, ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಕಾಣುವಂತಹ ವ್ಯಕ್ತಿತ್ವ, ಮಾಡಿದಂತಹ ಸಾಧನೆಯ ಮೂಲಕವಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಹ ಬಗೆ ಹೇಗೆ ಎನ್ನುವುದನ್ನು ಅವರಿಂದ ಕಲಿಯಬೇಕಾದಷ್ಟು ಈ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಕೇವಲ ಪ್ರೇಕ್ಷಕನಾಗಿ ಉಳಿಯದೆ ಶಿರಸಿ, ಸಿದ್ದಾಪುರ ತಾಲೂಕಿನ ಸುತ್ತಮುತ್ತಲಿನ ಯಾವ ತಾಳಮದ್ದಲೆ ಪ್ರಸಂಗದಲ್ಲಿ ಆದರೂ ಮುಂದಿನ ಸಾಲಿನಲ್ಲಿ ಕುಳಿತು ಪ್ರಾರಂಭದಿಂದ ಕೊನೆಯವರೆಗೆ ಕೇಳುವಂತಹ ಪ್ರೇಕ್ಷಕರಾಗಿಯೂ, ಯಕ್ಷಗಾನದ ಮೇಲೆ ಅತೀವವಾದಂತಹ ಪ್ರೀತಿ ಗೌರವವನ್ನಿಟ್ಟಂತಹ ಪ್ರೇಕ್ಷಕನಾಗಿ, ಅವರ ತಂದೆಯವರಾದ ನರಸಿಂಹ ಹೆಗಡೆಯವರ ಪ್ರಭಾವದಿಂದಲೇ ಈ ಕಲೆಯ ಬಗ್ಗೆ ಆಕರ್ಷಿತರಾದವರು. ಕೇವಲ ಯಕ್ಷಗಾನ ಮಾತ್ರವಲ್ಲದೆ ಹಿಂದೂಸ್ತಾನಿ ಸಂಗೀತದಲ್ಲಿಯೂ ಅತ್ಯಂತ ಪ್ರೀತಿಯನ್ನಿರಿಸಿಕೊಂಡವರು, ಆಸಕ್ತರು. ಜೊತೆಗೆ 4 ವರ್ಷಗಳಷ್ಟು ಕಾಲ ಹಿಂದೂಸ್ತಾನಿ ಸಂಗೀತಾಭ್ಯಾಸವನ್ನೂ ಕೂಡ ಮಾಡಿದವರು ಶ್ರೀಕಾಂತಣ್ಣ. ಜೊತೆಗೆ ಹಾರ್ಮೋನಿಯಂ ವಾದಕರೂ ಹೌದು. ನೋಡುಗರಾಗಿ ಮಾತ್ರವಲ್ಲದೆ ಯಕ್ಷಗಾನ ಕ್ಷೇತ್ರ ಎಂದೆಂದೂ ನೆನಪಿಟ್ಟುಕೊಳ್ಳಬಹುದಾದ, ಆ ಕ್ಷೇತ್ರದಲ್ಲಿ ಆಸಕ್ತರಾಗಿ ಮುಂದೆ ದುಡಿಯುವ ಮನಸ್ಸುಗಳಿಗೆ ಒಂದು ಪ್ರೇರಕ ಪೂರಕ ಶಕ್ತಿಯಾಗಿ ಯಕ್ಷಗಾನ ತಾಳಮದ್ದಲೆಯ ಧ್ವನಿ ಮುದ್ರಣಗಳ ಒಂದು ಅದ್ಭುತವಾದ ಸಂಗ್ರಹಕಾರನಾಗಿ ಇವತ್ತು ನಮ್ಮ ಮುಂದವರಿದ್ದಾರೆ. ಸಂಖ್ಯೆಯನ್ನು ಕೇಳಿದರೆ ಆಶ್ಚರ್ಯ ಆಗುತ್ತದೆ. ಸುಮಾರು 2000ಕ್ಕೂ ಮಿಕ್ಕಿದಂತಹ ಪ್ರಸಂಗಗಳ ಧ್ವನಿ ಮುದ್ರಣ ಅವರ ಸಂಗ್ರಹದಲ್ಲಿದೆ. ಹಿಂದೂಸ್ತಾನಿ ಸಂಗೀತದ ಅನೇಕಾನೇಕ ದಿಗ್ಗಜರ ಒಂದು ಧ್ವನಿ ಮುದ್ರಣವನ್ನೂ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಸಂಗ್ರಹ ಮಾಡಿದವರು. ಹವ್ಯಕ ಸಂಪ್ರದಾಯದ ಹಾಡುಗಳನ್ನು ಅದನ್ನೂ ಕೂಡ ಮನೆ ಮನೆಗೆ ತಿರುಗಿ ಅವರನ್ನು ಹಿಡಿದು 2000ಕ್ಕಿಂತ ಹೆಚ್ಚು ಹವ್ಯಕ ಸಂಪ್ರದಾಯದ ಹಾಡುಗಳನ್ನು ಸಂಗ್ರಹ ಮಾಡಿ ಮುಂದಿನ ಪೀಳಿಗೆಗಾಗಿ ಕಾದಿಟ್ಟವರು. ಇದು ಹೇಳುವಾಗ ಕೇಳುವಾಗ ಸಣ್ಣದು ಅಂತ ಅನ್ನಿಸಬಹುದು, ಆದರೆ ಅವರು ಮಾಡಿದಂತಹ ಪರಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಪ್ರಯೋಜನ ಮನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ, ಪ್ರಯೋಜನ ಇಲ್ಲದೆ ಇರುವ ಕಾರ್ಯದಲ್ಲಿ ಒಬ್ಬ ಬುದ್ಧಿಹೀನನಾದವನೂ ಕೂಡ ಮುಂಬರಿಯುವುದಿಲ್ಲ, ಪ್ರವೃತ್ತನಾಗುವುದಿಲ್ಲ ಎನ್ನುವುದೊಂದು ಸುಭಾಷಿತ. ವ್ಯಾವಹಾರಿಕ ಬದುಕಿನಲ್ಲಿ, ವ್ಯಾವಹಾರಿಕ ಜಗತ್ತಿನಿಂದ ನೋಡಿದರೆ ಯಾವ ಪ್ರಯೋಜನವೂ ಇಲ್ಲದ ಕಾರ್ಯ. ಆದರೆ ಆತ್ಮಸಂತೃಪ್ತಿ ಎನ್ನುವ ಮೌಲ್ಯವನ್ನು ಕಟ್ಟುವುದಕ್ಕಾಗದೇ ಇರುವಂತಹ ಪ್ರಯೋಜನವನ್ನು ಈ ಮೂಲಕವಾಗಿ ಸಂಪಾದಿಸಿದಂತಹ ನಮ್ಮ ಶ್ರೀಕಾಂತಣ್ಣನ ಸಂಗ್ರಹ ಬಹಳ ಅಮೂಲ್ಯವಾದದ್ದು, ಬಹಳ ದೊಡ್ಡದಾದದ್ದು. ಯಕ್ಷಗಾನ ಕ್ಷೇತ್ರವು ನೆನಪಿಟ್ಟುಕೊಳ್ಳುವ, ಯಕ್ಷಗಾನದವರೆಲ್ಲ ಹಿಂದಿನ ತಲೆಮಾರಿನ ಅರ್ಥವನ್ನು ನೆನಪಿಸಿಕೊಳ್ಳುವ ಆ ಒಂದು ಅದ್ಭುತ ಸಂಗ್ರಹವನ್ನು ನಮ್ಮ ಪಾಲಿಗೆ ಮಾಡಿಕೊಟ್ಟಂತಹ ಶ್ರೀಕಾಂತಣ್ಣನವರಿಗೆ ನಾನು ತಲೆಬಾಗಿ ನಮಿಸುತ್ತಾ ಈ ಪ್ರಶಸ್ತಿ ಪ್ರದಾನವಾಗುತ್ತಿರುವ ಈ ಸಂದರ್ಭದಲ್ಲಿ ಅವರಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಇನ್ನೊಂದು ನನ್ನ ವೈಯಕ್ತಿಕವಾದಂತಹ ಒಂದು ವಿಷಯವನ್ನು ಆಡಬೇಕು ಅಂತಿದ್ರೆ, ಅವರ ಆ ಸಂಗ್ರಹ ಹೇಗೆಲ್ಲ ಒಬ್ಬನ ಬದುಕಿನಲ್ಲಿ ನೆನಪಿಟ್ಟುಕೊಳ್ಳಬಹುದಾಗ್ತದೆ ಅಂತಂದರೆ, ನನ್ನ ವಿವಾಹದ ಉಡುಗೊರೆಯಲ್ಲಿ ಒಂದು ಮರೆಯಲಾಗದ ಉಡುಗೊರೆ ಶ್ರೀಕಾಂತಣ್ಣನದ್ದು.
ನನ್ನ ಅರ್ಥದ 100 ಪ್ರಸಂಗಗಳ ಧ್ವನಿ ಮುದ್ರಣವನ್ನು ಮಾಡಿ ನನಗೆ ಉಡುಗೊರೆಯಾಗಿ ಕೊಟ್ಟವ ಶ್ರೀಕಾಂತಣ್ಣ. ಅದು ಈ ಸಂದರ್ಭದಲ್ಲಿ ನೆನಪಿಗೆ ಬರುತ್ತದೆ, ಮನಸ್ಸು ಆರ್ದ್ರವಾಗುತ್ತದೆ. ಯಾಕೆಂದರೆ ಈ ಕಲಾಕ್ಷೇತ್ರದಲ್ಲಿ ನಾನಿನ್ನೂ ಅಂಬೆಗಾಲಿಡುತ್ತಿರುವ ಶಿಶು. ಆ ಪ್ರಾರಂಭ ಮಾಡಿದ ಕಾಲವನ್ನು ನೆನಪಿಸಿಕೊಂಡ್ರು ಎಂಥ ಪ್ರಯೋಜನ ಇಲ್ದಿದ್ದ ಕೆಲಸ, ಊರೂರು ತಿರುಗ್ಯತ ಎನ್ನುವ ಮಾತುಗಳು ಪ್ರತಿಯೊಂದು ಕಾರ್ಯದ ಪ್ರಾರಂಭದಲ್ಲಿಯೂ ಕೇಳಬೇಕಾದದ್ದೇ. ಅದನ್ನೀಗ ನಾನು ನೆನಪಿಸಿಕೊಂಡ್ರೆ ಊರವರನ್ನು ಅಲಿಯುತ್ತಾ ಸ್ವತಃ ತನ್ನ ಖರ್ಚಿನಲ್ಲಿಯೇ ಆ ಎಲ್ಲ ಧ್ವನಿ ಮುದ್ರಣವನ್ನು ಮಾಡುತ್ತಾ, ಅದು ಎಲ್ಲಿದೆ ಅಂತ ವಿಷಯ ಗೊತ್ತಾದರೆ ಸಾಕು, ಅಲ್ಲಿಗೆ ಹೋಗಿ ಅದನ್ನು ಸಂಗ್ರಹ ಮಾಡಿ ತಂದು ಆ ಸನ್ನಿವೇಶದಲ್ಲೆಲ್ಲ ಎಷ್ಟು ಜನರಿಂದ ಇಂತಹ ಅಸಡ್ಡೆಯ ಮಾತುಗಳನ್ನು ಕೇಳಿರುವುದಕ್ಕೆ ಸಾಧ್ಯ ಇಲ್ಲ ನಮ್ಮ ಶ್ರೀಕಾಂತಣ್ಣ ಅನ್ನುವುದು ಕೂಡ ನನ್ನ ನೆನಪಿಗೆ ಬರ್ತದೆ. ಆದರೆ ಅದನ್ನೆಲ್ಲ ಮೀರಿ ಹೋದಾಗಲೇ ಸಾಧನೆ ಎನ್ನುವುದು ಸಾಧ್ಯವಾಗುವುದು. ಆ ನೆಲೆಯಲ್ಲಿ ಅದಕ್ಕೆ ಬೇಕಾದಂತಹ ಆಧುನಿಕ ತಂತ್ರಜ್ಞಾನಗಳು, ಅದರ ಬಗೆಗೆ ಇದನ್ನು ಕಾಪಿಡುವ ನಿಟ್ಟಿನಲ್ಲಿ ಅದನ್ನೆಲ್ಲ ಮತ್ತೆ ಸ್ವತಃ ಅವರೇ ಕಲಿತುಕೊಂಡು ಆ ಆಧುನಿಕ ತಂತ್ರಜ್ಞಾನ, ಆ ಲ್ಯಾಪ್ಟಾಪ್ ಇತ್ಯಾದಿಗಳನ್ನೆಲ್ಲ ಬಳಸಿ ಅದನ್ನು ರಕ್ಷಿಸಿಡುವ, ಕೇವಲ ರಕ್ಷಿಸಿಡುವ ಮಾತ್ರವಲ್ಲದೆ ಆಸಕ್ತರಿಗೆ ಮುಕ್ತವಾಗಿ ಅದನ್ನು ಹಂಚುವ ಶ್ರೀಕಾಂತ್ ಪೇಟೇಸರ ಎನ್ನುವ ಯೂಟ್ಯೂಬನ್ನು ಕೂಡ ಪ್ರಾರಂಭ ಮಾಡಿ ಆ ಯೂಟ್ಯೂಬಲ್ಲಿ ಆಗಾಗ ಎಲ್ಲ ಧ್ವನಿ ಮುದ್ರೆಗಳನ್ನು ಅಪ್ಲೋಡ್ ಮಾಡುತ್ತಾ ಆಸಕ್ತರು ಅದನ್ನು ಸುಲಭವಾಗಿ ಪಡೆಯುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನೂ ಸ್ವತಃ ತಾನೇ ಮಾಡಿಕೊಡುತ್ತಾ ಶ್ರೀಕಾಂತಣ್ಣ ಒಂದು ಮಾದರಿಯಾಗಿ ನಿಂತಿದ್ದಾರೆ. ಆದ್ದರಿಂದ ಇಂತಹ ಒಂದು ಪ್ರಶಸ್ತಿ ಇಂಥವರಿಗೆ ಪ್ರದಾನವಾದಾಗ ಅದು ಸಾರ್ಥಕತೆಯನ್ನು ಪಡೆಯುತ್ತದೆ. ಅಂತಹ ಒಂದು ಸಾರ್ಥಕ ಪ್ರಶಸ್ತಿ ಪ್ರದಾನ ಇಲ್ಲಿ ನಡೆದಿದೆ ಎನ್ನುವ ಮಾತುಗಳನ್ನಾಡುತ್ತಾ ಎಲ್ಲರಿಗೂ ಮತ್ತೊಮ್ಮೆ ತಲೆಬಾಗಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.